ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಬಂದು ಈವ್ನಿಂಗ್ ಮಾಡ್ತಾ ಇದ್ದೀನಿ. ಸೊ ಈಗಷ್ಟೇ ನಾನು ಹೊರಗಡೆ ಹೋಗಿದ್ದೆ. ಆವಾಗ ಒಂದು ಕಬ್ಬಿಣದ ತವನ ತೆಗೆದುಕೊಂಡು ಬಂದಿದ್ದೆ. ಇದು ಬಂದು ಪಡ್ಡು ಮಾಡ್ಲಿಕ್ಕೆ ಅಂತ ಹೇಳಿ ತುಂಬ ದಿನದಿಂದ ತೆಗೆದುಕೊಳ್ಬೇಕು ಅಂತ ಇತ್ತು. ಸೊ ಇವತ್ತು ಸಿಕ್ತು. ನಾನು ಮೊದಲು ಈ ನಾನ್ ಸ್ಟಿಕ್ ತವದಲ್ಲಿ ಮಾಡ್ತಾ ಇದ್ದೆ, ಅಷ್ಟೊಂದೇನು ಚೆನ್ನಾಗಿ ಆಗ್ತಿಲ್ಲ ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಮುಂದೊಂದು ದಿನ ಕಬ್ಬಿಣದ ತವ ತೆಗೆದುಕೊಳ್ಬೇಕು ಅಂತ ಹೇಳಿ ಹಾಗೆ ಪೆಂಡಿಂಗ್ ಇಟ್ಟಿದ್ದೆ. ಇವತ್ತು ಸಿಕ್ಕಿದ ತಕ್ಷಣ ತೆಗೆದುಕೊಂಡೆ. ಇದರ ರೇಟ್ ಬಂದು 950 ಹೇಳಿದರು. ಸೊ ನಾನು ಸ್ವಲ್ಪ ಕಡಿಮೆ ಮಾಡಿ 750ಗೆ ಇದನ್ನು ತೆಗೆದುಕೊಂಡು ಬಂದೆ. ಸೊ ಇದನ್ನು ಪಳಗಿಸ್ಲಿಕ್ಕೆ ಅವರೊಂದು ಮೆಥಡ್ ಹೇಳಿದರು, ಕ್ವಿಕ್ಕಾಗಿ ಅದನ್ನು ಮಾಡುವಂಥದ್ದು. ಸೊ ಟ್ರೈ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇವಾಗ ಮೊದಲಿಗೆ ಇದನ್ನು ಓಪನ್ ಮಾಡಿ ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನು ಕಾಯಿಸ್ಲಿಕ್ಕೆ ಇಟ್ಟಿದ್ದೆ. ಬಿಸಿ ನೀರಿನಲ್ಲಿ ಒಂದು 10 ನಿಮಿಷ ಆದರೂ ಇದನ್ನು ನೆನೆಸಿಡ್ಬೇಕಂತೆ. ಸೊ ಹಾಗಾಗಿ ನಾನಿಲ್ಲಿ ಒಂದು ಅಗಲವಾದ ಪಾತ್ರೆ, ದೊಡ್ಡ ಪಾತ್ರೆ ನೋಡಿ ಬಿಸಿನೀರನ್ನು ಕಾಯಿಸಿದೆ. ಬಟ್ ಏನಾಯಿತು, ಅದನ್ನು ಹಾಕಿ ನೋಡಿದರೆ ಸೈಡಲ್ಲಿ ಹಿಡಿಯುತ್ತಲ್ವ. ಸೊ ಹಾಗಾಗಿ ಅದು ಬಿಸಿ ನೀರಿನಲ್ಲಿ ನೆನೆತಾ ಇಲ್ಲ ಇತ್ತು. ಸೊ ಹಾಗಾಗಿ ಇನ್ನೊಂದು ಪಾತ್ರೆಗೆ ಹಾಕೋಣ ಅಂತ ಇದ್ದರೆ ಇದರಲ್ಲಿ ದೊಡ್ಡ ಪಾತ್ರೆನೇ ಇದಾಗಿತ್ತು. ಸೊ ಹಾಗಾಗಿ ಇನ್ನೇನು ಮಾಡೋದು ಅಂತ ಹೇಳಿ ನಮ್ಮನೇಲಿ ಇರುವಂತಹ ಊಟದ ಪ್ಲೇಟ್ ಇದೆಯಲ್ಲ ಅದಕ್ಕೆ ಹಾಕಿ ನೆನೆಸಿಡೋಣ ಅಂತ ಹೇಳಿ ಇವಾಗ ಮತ್ತೆ ಚೇಂಜ್ ಮಾಡ್ತಾ ಇದ್ದೀನಿ. ಸಂಪೂರ್ಣವಾಗಿ ಬಿಸಿ ನೀರಿನಲ್ಲೇ ಅದು ನೆನೆಬೇಕು. ಆವಾಗಲೇ ಅದು ಅದರಲ್ಲಿರುವಂತಹ ಕಲ್ಲಿನ ಪೌಡರ್ ಇದೆಯಲ್ಲ ಅದೆಲ್ಲ ಕ್ಲೀನ್ ಆಗುತ್ತೆ. ಜೊತೆಗೆ ಕಬ್ಬಿಣದಲ್ಲಿ ಜಾಸ್ತಿಯಾಗಿ ತುಕ್ಕು ಹಿಡಿಯುತ್ತೆ. ನೀರು ಹೋಗದೇ ಇರುವಂತಹ ಪ್ಲೇಸ್ ಎಲ್ಲ ತುಕ್ಕು ತಿನ್ನಿರುತ್ತೆ. ಸೊ ಹಾಗಾಗಿ ಅದನ್ನು ಸಂಪೂರ್ಣವಾಗಿ ನೆನೆಸಿಡಬೇಕು. ಇವಾಗ ನೆನೆಸಿಟ್ಟಿದ್ದೆ. ನೈಟ್ ನಾನು ಮಲಗಬೇಕಾದ್ರೆ ಅದನ್ನು ಚೆನ್ನಾಗಿ ವಿಮ್ ಲಿಕ್ವಿಡಿಂದ ವಾಶ್ ಮಾಡಿದ್ದೀನಿ. ವಾಶ್ ಮಾಡಿದ್ದಾದಮೇಲೆ ಅದಕ್ಕೆ ಮೇಯ್ನಾಗಿ ನಾವು ಆಯಿಲನ್ನು ಹಚ್ಚಿಡಬೇಕು. ಈ ಕಬ್ಬಿಣದ ತವ ಪಳಗಿಸ್ಲಿಕ್ಕೆ 2 ಸ್ಟೆಪ್ ಇರೋದು. ಒಂದು ಬಿಸಿ ನೀರಿನಲ್ಲಿ ನೆನೆಸಿಡೋದು, ಇನ್ನೊಂದು ಬಂದು ಆಯಿಲನ್ನು ಹಚ್ಚೋದು. ಆಯಿಲ್ ಬಂದು ತೆಂಗಿನ ಎಣ್ಣೆಯನ್ನು ಹಚ್ಚಬಾರ್ದು, ಅದರ ಬದಲಿಗೆ ನಾನಿಲ್ಲಿ ಸಾಸಿವೆ ಎಣ್ಣೆಯನ್ನು ಹಚ್ತಾ ಇದ್ದೀನಿ. ಅವ್ರು ಹೇಳಿದ್ದು ಅಷ್ಟೇ, ಸಾಸಿವೆ ಎಣ್ಣೆಯನ್ನು ಹಚ್ಚಿ ಬೆಳಿಗ್ಗೆ ನೀವು ಪಡ್ಡುನ ಮಾಡ್ಬೋದು ಅಂತ ಹೇಳಿದರು. ಸೊ ಹಾಗಾಗಿ ನೈಟ್ ಮಲಗಬೇಕಾದ್ರೆ ನಾನಿಲ್ಲಿ ಸಾಸಿವೆ ಎಣ್ಣೆಯನ್ನು ಹಚ್ಚುತ್ತಾ ಇದ್ದೀನಿ. ಇನ್ನು ಕಬ್ಬಿಣದ ತವ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಷ್ಟೇ ರೀತಿ ಅದನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಮೇಂಟೈನ್ ಮಾಡೋದೇ ಒಂದು ದೊಡ್ಡ ಕೆಲಸ ಅಂತ ಹೇಳ್ಬೋದು. ಆರೋಗ್ಯಕ್ಕೆ ಒಳ್ಳೆಯದಾದರೂ ಕೂಡ ನಮಗೆ ಟೈಮ್ ಬೇಕಾಗುತ್ತೆ, ಪೇಷನ್ಸ್ ಬೇಕಾಗುತ್ತೆ. ಸೊ ಹಾಗಾಗಿ ನಾನು ಇದನ್ನು ಏನು ಮಾಡಲಿ ಅಂತ ಅಂದ್ಕೊಂಡು ಕೊನೆಗೂ ತೆಗೆದುಕೊಂಡೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗನ್ನು ಕಂಟಿನ್ಯೂ ಮಾಡಿದೆ. ಇವತ್ತು ಟಿಫಿನ್ ಬಾಕ್ಸ್ ರೆಸಿಪಿ ಏನು ಮಾಡಲಿಕ್ಕಿಲ್ಲ, ಯಾಕಂದರೆ ಸ್ಕೂಲ್ಗೆ ರಜೆ ಇತ್ತು. ಯಾಕಂದರೆ ಇವತ್ತು ಮಹಾರಾಷ್ಟ್ರ ವಿಧಾನಸಭಾ ಎಲೆಕ್ಷನ್ ಇತ್ತು. ಸೊ ಹಾಗಾಗಿ ರಜೆ ಕೊಟ್ಟಿದ್ದರು. ಇನ್ನು ನಾನು ಸ್ವಲ್ಪ ಹೇರ್ ಕೇರ್ ಮಾಡೋಣ, ರಜೆ ಇದೆ ಅಂತ ಹೇಳಿ ಬೆಳಿಗ್ಗೆನೇ ರಾತ್ರಿ ನಾನು ಮೆಂತೆಯನ್ನು ನೆನೆಸಿಟ್ಟಿದ್ದೆ. ಸೊ ಬೆಳಿಗ್ಗೆ ನಾನು ಅದನ್ನು ಮಿಕ್ಸಿಯಲ್ಲಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತೀನಿ. ಇವಾಗ ಚಳಿಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಹೇರ್ ತುಂಬಾ ಡ್ರೈ ಅನಿಸುತ್ತೆ. ಸೊ ಹಾಗಾಗಿ ಅವಾಗವಾಗ ಹೋಮ್ ರೆಮಿಡಿನ ಟ್ರೈ ಮಾಡ್ತಾನೆ ಇರಬೇಕಾಗತ್ತೆ. ಮೇಯ್ನಾಗಿ ನನಗೆ ಹೇರ್ ಫಾಲ್ ತುಂಬಾ ಆಗ್ತಾಯಿತ್ತು. ಸೊ ಅದಕ್ಕಾಗಿ ವಾರಕ್ಕೆ 2 ಬಾರಿ ಆದರೂ ಮೆಂತೆಯನ್ನು ನೆನೆಸಿ ಅದನ್ನು ರುಬ್ಕೋಬೇಕು. ರುಬ್ಬುವ ಮುಂಚೆ ಅದಕ್ಕೆ ಸ್ವಲ್ಪ ಕರಿಬೇವಿನ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ನ್ಯಾಚುರಲ್ ಆಗಿ ಸಿಗುವಂತಹ ಅಲೋವೆರಾನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನನ್ನ ಹತ್ರ ಅದು ಇರಲಿಲ್ಲ. ಸೊ ಹಾಗಾಗಿ ನಾನಿಲ್ಲಿ ಪೇಸ್ಟ್ ಜೆಲ್ನ ಯೂಸ್ ಮಾಡ್ತಿದ್ದೀನಿ. ಅದು ಕೂಡ ನಾರ್ಮಲ್ ಆಗಿ ಪ್ಯಾಕೆಟಲ್ಲಿ ಸಿಗುವಂತಹ ಒಂದು ಅಲೋವೆರಾ ಅಷ್ಟೇ. ಸೊ ಅವಿಷ್ಟನ್ನು ಆ್ಯಡ್ ಮಾಡಿಬಿಟ್ಟು ಇವಾಗ ಚೆನ್ನಾಗಿ ಇದನ್ನು ರುಬ್ಕೊಂಡು ಬರ್ತಾ ಇದ್ದೀನಿ. ರುಬ್ಬಿದ ತಕ್ಷಣ ಅದನ್ನು ತಲೆಗೆ ಹಚ್ಕೋತೀನಿ. ಯಾಕಂದರೆ ಅದು ಸ್ವಲ್ಪ ತೆಳುವಾಗಿದ್ರೇ ತಲೆಗೆ ಚೆನ್ನಾಗಿರುತ್ತೆ. ಇಲ್ಲ ಅಂತಾದರೆ ಗಟ್ಟಿಯಾಗಿದ್ದರೆ ವಾಶ್ ಮಾಡುವಾಗ ರಗಳೆ ಆಗುತ್ತೆ. ಇನ್ನು ವಾಶ್ ಮಾಡಿದ ಆದಮೇಲೆ ಒಂದು ಫೀಲ್ ಬರುತ್ತೆ, ತುಂಬ ಸಾಫ್ಟಾಗಿ ಅನಿಸುತ್ತೆ ಹೇರ್ ಕೂಡ. ಅದನ್ನು ಅವಾಗವಾಗ ಮಾಡ್ತಾ ಇದ್ದರೆ ಮಾತ್ರ ಅದರ ರಿಸಲ್ಟನ್ನು ಸಿಗ್ಬೋದು. ನಾನು ಕೂಡ ರೀಸೆಂಟಾಗಿ ಕೆಲವೊಂದು ಹೋಮ್ ರೆಮಿಡಿನ ಟ್ರೈ ಮಾಡ್ತಾ ಇದ್ದೀನಿ. ಸೊ ಏನಾದರೂ ರಿಸಲ್ಟ್ ಬಂದರೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದಂತೂ ತುಂಬ ಚೆನ್ನಾಗಿರುತ್ತೆ ಅಂತ ಮೂಮೆಂಟಲ್ಲೇ ಇದು ಒಂಥರ ಫೀಲ್ ಕೊಡುತ್ತೆ. ಯಾಕಂದರೆ ಇವಾಗ ಚಳಿಗಾಲದಲ್ಲಿ ಹೇರ್ ತುಂಬಾ ಡ್ರೈ ಅನಿಸುತ್ತೆ. ಆವಾಗ ಇದನ್ನು ಹಚ್ಚಿ ಸ್ನಾನ ಮಾಡೋದ್ರಿಂದ 1 ಅವರ್ ಬಿಟ್ಟು ಸ್ನಾನ ಮಾಡಿದರೆ ಆಯಿತು. ಸ್ನಾನ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಬೆಳಿಗ್ಗೆನೇ ಇದನ್ನು ಹಚ್ಕೊಂಡೆ. ಇವಾಗ ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ಮಾಡಲಿಕ್ಕೆ ಬಂದೆ.
ಇನ್ನು ಬೆಳಿಗ್ಗೆ ಪಡ್ಡು ಮಾಡ್ಕೊಳ್ಳೋಣ ಅಂತ ಹೇಳಿ ರಾತ್ರಿ ನಾನು ಸಾಸಿವೆ ಎಣ್ಣೆ ಹಾಕಿಟ್ಟಿದ್ನಲ್ವ, ಅದನ್ನು ನಾನು ಟಿಶ್ಯೂ ಪೇಪರಿಂದ ಇವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಾನು ಇದನ್ನು ವಾಶ್ ಮಾಡ್ತಾ ಇಲ್ಲ, ಎಣ್ಣೆಯನ್ನು ಟಿಶ್ಯೂ ಪೇಪರಲ್ಲಿ ಕ್ಲೀನಾಗಿ ಇದನ್ನು ತೆಗೆದುಕೊಂಡು ಮತ್ತೆ ಹೊಸ ಎಣ್ಣೆಯನ್ನು ಹಾಕಿ ಪಡ್ಡುನ ಮಾಡ್ಕೊಳ್ತೀನಿ. ಹಾಗೆ ಯಾವುದಕ್ಕೂ ಇರಲಿ ಅಂತ ಬೆಳಗಿನ ತಿಂಡಿಗೆ ಇಡ್ಲಿಗೆ ನಾನು ಕಡ್ದಿಟ್ಟಿದ್ದೆ. ಯಾಕಂದರೆ ಪಡ್ಡು ಚೆನ್ನಾಗಿ ಬಂದಿಲ್ಲ ಅಂತ ಆದರೆ ಇಡ್ಲಿನ ಮಾಡ್ಬೋದು ಅಂತ ಹೇಳಿ ಇಡ್ಲಿ ಹಿಟ್ಟನ್ನು ಮಾಡಿ ಇಟ್ಟಿದ್ದೆ. ಸೊ ಇವಾಗ ಅದರಲ್ಲೇ ಪಡ್ಡು ಮಾಡ್ಕೋತೀನಿ. ಯಾಕಂದರೆ ಮೊದಲೇ ಸಾರಿ ಈ ಕವಲೆನ ಯೂಸ್ ಮಾಡ್ತಾ ಇದ್ದೀನಿ, ಹೇಗಾಗುತ್ತೋ ಅನ್ನೋದು ಗೊತ್ತಿರೋದಿಲ್ಲ ಅಲ್ವಾ. ಸೊ ಹಾಗಾಗಿ ಅದನ್ನು ಇಡ್ಲಿ ಹಿಟ್ಟನ್ನೇ ನಾನಿವಾಗ ಈ ಪಡ್ಡು ಹಿಟ್ಟಲ್ಲಿ ಹಾಕ್ಕೊಳ್ತಿದ್ದೀನಿ, ಅಂದರೆ ಪಡ್ಡು ಕವಲೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಮತ್ತೆ ಸಾಸಿವೆ ಎಣ್ಣೆನೇ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನ ಎಣ್ಣೆ ಬಿಟ್ಟು ಬೇರೆ ಯಾವುದೇ ಎಣ್ಣೆ ಕೂಡ ಹಾಕ್ಕೊಳ್ಬೋದು. ತೆಂಗಿನ ಎಣ್ಣೆ ತುಂಬ ಸಾಫ್ಟಾಗಿ ಬರುತ್ತೆ. ಸೊ ಹಾಗಾಗಿ ಅದು ಒಮ್ಮೊಮ್ಮೆ ಕೆಲವೊಂದು ಕಾವಲಿಯಲ್ಲಿ ಎಳ್ಕೋದಿಲ್ಲ. ಸೊ ಹಾಗಾಗಿ ಇವಾಗ ನಾನು ಈ ಹಿಟ್ಟನ್ನು ಹಾಕಿ ಮೊದಲಿಗೆ ಆಗಿರೋದನ್ನು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ಯಾಕಂದರೆ ಹೊಸ ಕಾವಲೆ ಆಗಿರೋದ್ರಿಂದ ಮೊದಲನೇದು ನಾನು ಯೂಸ್ ಮಾಡ್ತಾ ಇಲ್ಲ, ಅಂದರೆ ತಿನ್ನಲಿಕ್ಕೆ ಯೂಸ್ ಮಾಡ್ತಾ ಇಲ್ಲ. ಸೊ ಸೆಕೆಂಡ್ ಟೈಮ್ ಮಾಡಿದಾಗ ಯೂಸ್ ಮಾಡ್ತೀನಿ. ಇನ್ನು ಪಡ್ಡು ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಮೊದಲನೇ ಸಾರಿಯೇ ತುಂಬ ಚೆನ್ನಾಗಿ ಅದು ಎಳಗ್ತಾ ಇತ್ತು. ಸೆಕೆಂಡ್ ಟೈಮ್ ಕೂಡ ತುಂಬ ಚೆನ್ನಾಗಿ ಬಂತು. ಮತ್ತು ನಾನು ಇಡ್ಲಿ ಮಾಡಲೇ ಇಲ್ಲ, ಎಲ್ಲವನ್ನು ಇದೇ ರೀತಿ ಪಡ್ಡು ಹಂಚಲ್ಲೇ ಮಾಡಿಕೊಂಡೆ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಇನ್ನು ನಾವು ಪಡ್ಡುಗೆ ಅದೇ ರೀತಿಯಾಗಿ ಮಾಡ್ತೀವಿ, ಸ್ವಲ್ಪ ಜಾಸ್ತಿಯಾಗಿ ರುಬ್ಕೊಳ್ತೀವಿ. ಆ ರೀತಿ ಮಾಡೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಬಂದಿದೆ, ತುಂಬಾ ಸಾಫ್ಟಾಗಿ ಬಂದಿದೆ. ಮತ್ತು ನಾನು ಇಡ್ಲಿ ಮಾಡಲೇ ಇಲ್ಲ. ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಆವಾಗಲೇ ಹೇಳಿದಾಗೆ ಇವತ್ತು ಮಹಾರಾಷ್ಟ್ರ ವಿಧಾನಸಭಾ ಎಲೆಕ್ಷನ್. ಸೊ ಹಾಗಾಗಿ ನಾವಿವಾಗ ವೋಟ್ ಹಾಕಲಿಕ್ಕೆ ಹೊರಟ್ವಿ. ಇನ್ನು ಮಹಾರಾಷ್ಟ್ರದಲ್ಲಿ ಇದು ನನ್ನ 3ನೆಯ ವೋಟು. ಯಾಕಂದರೆ ನಾನು ಲಾಸ್ಟ್ ಟೈಮ್ ಲೋಕಸಭೆಗೆ ಇಲ್ಲೇ ಹಾಕಿದ್ದೀನಿ. ಜೊತೆಗೆ ಮೊದಲು ಒಂದು ಸಲ ಇದೇ ರೀತಿ ನಾರ್ಮಲ್ ಎಲೆಕ್ಷನ್ ಇತ್ತು, MLA ಎಲೆಕ್ಷನು. ಸೊ ಅದಕ್ಕೂ ಕೂಡ ಹಾಕಿದ್ದೀನಿ. ಇವತ್ತು ಕೂಡ MLA ಎಲೆಕ್ಷನ್ ಇತ್ತು. ಹಾಗೆ ನಾವಿವಾಗ ಹೋಗ್ತಾ ಇದ್ವಿ. ಹಾಗೆ ಆರ್ನ ಕೂಡ ಕೆಲವೊಂದು ಶ್ಲೋಕ ಹೇಳ್ತಾ ಇದ್ದಾಳೆ, ಅವಳನ್ನು ಮಾತಾಡಿಸ್ಕೊಂಡು ಮತ್ತೆ ನಾವು ವೋಟ್ ಹಾಕಲಿಕ್ಕೆ ಹೊರಟ್ವಿ. ಬನ್ನಿ ಅವಳೇನೆಲ್ಲ ಹೇಳ್ತಾಳೆ ಅಂತ ಕೇಳೋಣ. 10 16 14 19 18 19 40 46 100 ಅಲ್ದಾ? ಕರೆಕ್ಟ್ 1 2 3 ಹೇಳಿ ನೋಡ. 1 2 3 4 5 6 7 8 9 10. Very good. Next. Twinkle 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 little star, how I wonder what you are up and down the world so high, like a diamond in the sky. Very good. Next one. ಬಡ ಶ್ಲೋಕ ಹೇಳಿ ನೋಡು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಗುರುದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ. ವೆರಿ ಗುಡ್. ನೆಕ್ಸ್ಟ್ ಒನ್. ಗುರು ವಿಷ್ಣು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಸಾಕ್ಷಾತ್ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಗುರುವೇ ಗುರು ತಸ್ಮೈ ಗುರುವೇ ನಮಃ.
ತಸ್ಮೈ ಗುರು ನಮ ಅಲ್ಲ ನಮಃ. ಓಕೆ, ವೆರಿ ಗುಡ್. ನೆಕ್ಸ್ಟ್ ಒನ್ ಕರಾವೆ, ಅದು ಸಾಂಗ್ ಇತ್ತಲ್ಲ. ಕಾರಸ್ತೆ ಬಾ ಮಂಡಲ ಕಾರಸ್ತೆ ಬಾಬಲೇಶು ಕದಾನಚ ಮಾ ಕರ್ಮ ಫಲೇತು ಬಹು ಮಾತೆ ಸಂಗುತ್ಸವ ಕರ್ಮ ಹೇ. ವೆರಿ ಗುಡ್, ನೈಸ್. ಊಟಕ್ಕಿಂತ ಮುಂಚೆ ಅಂತ ಹೇಳ್ಕ. ವಕ್ರತುಂಡ ಅದಲ್ಲ. ಓಂ ಸಹನಂ ಭುನಕ್ತು ಸಾವಿರಂ ಕರ್ವಾವಹೈ ತೇಜಸ್ವಿ ನಾಮ ಗೀತಮಸ್ತು. ಓಂ ಶಾಂತಿ ಶಾಂತಿ ಶಾಂತಿ. ವೆರಿ ಗುಡ್. ಮತ್ತೆ ಯಾವ್ದಿಲ್ಲ? ಇಷ್ಟಯಾ? ಇಷ್ಟ ಅಲ್ಲ. ಅದು ಇದೆ ಹೇಳಿ. ಜನಗಣ ಜನಗಣ ಮಂಗಳದಾಯಕ ಜಯ ಹೇ ಭಾರತ ಉಜ್ಜಲ ವಂಗ ತವ ಶುಭ ನಾಮೆ ಜಾಗೆ ತವ ಶಿಷ ಆಶಿಷ ಮಾಂಗೆ ದಾಗೆ ತವ ಶಿಷ ದಾಕ ಪಂಜಾಬ ಸಿಂಧು ಕುಳ ರಾಟ ಮರಾಠ ರಾವಿನ ಉಚ್ಚಲ ವಂಗ ತವ ಶುಭ ನಾಮೆ ಜಾಗೆ ತವ ಶಿಷ ಆಶಿಷ ಮಾಂಗೆ ಜನಮಂಗದಾಯಕ ದಾಗೆ. ಜೈ ಹಿಂದ್ ವಂದೇ ಮಾತರಂ. ವೆರಿ ಗುಡ್. ಅಷ್ಟೆಲ್ಲ ಮಿಸ್ಟೇಕ್ ಮಾಡಿ ಹೇಳದ. ಮತ್ತೆ ಕೂತ್ಕೊಂಡು ಗುಡ್ ಮಾರ್ನಿಂಗ್, ಹೌ ಆಲ್ ಐ ಫೈಂಡ್. ಹೌ ಆರ್ ಯು ಆಲ್? ಹೌದು, ಹೌ ಆಲ್ ಹೇಳ್ತಾರೆ. ಹೌದಾ? ಹೌದೌದು. ಇನ್ನು ನಾನು ಮಹಾರಾಷ್ಟ್ರಕ್ಕೆ ಬಂದು ಒಂದು ವರ್ಷದಲ್ಲೇ ಒಂದು ನಾರ್ಮಲ್ ಎಲೆಕ್ಷನ್ ಅಂದರೆ MLA ಎಲೆಕ್ಷನ್ಗೆ ವೋಟ್ ಹಾಕಿದ್ದೆ. ಒಂದು 2-3 ಇಯರ್ ಆದಮೇಲೆ ಲೋಕಸಭಾ ಎಲೆಕ್ಷನ್ ಬಂತು. ಆವಾಗ ನಾನು ಲೋಕಸಭಾ ಎಲೆಕ್ಷನ್ಗೆ ವೋಟ್ ಮಾಡಿದ್ದೀನಿ. ಈ ಸಾರಿ ಲೋಕಸಭಾ ಎಲೆಕ್ಷನಲ್ಲಿ ಕರ್ನಾಟಕದಲ್ಲಿ ವೋಟ್ ಮಾಡಿರೋದು. ಇನ್ನು ವೋಟ್ ಹಾಕಲಿಕ್ಕೆ ನಿಯರ್ ಬೈ ಬಂದ್ವಿ. ಅರ್ನಾ ಅಲ್ಲೇ ಮಲಗಿದ್ಲು, ನಿದ್ದೆ ಬಂದಿಲ್ಲ, ಯಾಕಂದರೆ ಅವಳಿಗೆ ಸ್ವಲ್ಪ ವಾಮಿಟಿಂಗ್ ಬಂದಾಗ ಆಗುತ್ತೆ ಕಾರಲ್ಲಿ ಹೋದರೆ. ಸೊ ಹಾಗಾಗಿ ಇವಾಗ ನಾವು ನಿಯರ್ ಬೈ ಬಂದ್ವಿ. ಇನ್ನು ಲಾಸ್ಟ್ ನಾನು ವೋಟ್ ಮಾಡಿರೋದು 6 ಇಯರ್ ಬ್ಯಾಕ್ ಅನಿಸುತ್ತೆ. ಹಾಗಾಗಿ ಈ ಸಾರಿ ನನಗೆ ವೋಟ್ ಇದೆಯೋ ಇಲ್ವೋ ಅಂತ ಇದ್ದೀನಿ, ಯಾಕಂದರೆ ತುಂಬ ಟೈಮ್ ಆಯ್ತಲ್ವಾ, ಹೋಗಿರ್ಬೋದೇನೋ ಅಂತ. ಬಟ್ ಹೋದ ತಕ್ಷಣನೇ ನನ್ನ ಹೆಸರು ಮೆನ್ಷನ್ ಇತ್ತು ಅಲ್ಲಿ. ಸೊ ಖುಷಿ ಆಯಿತು. ವೋಟ್ ಮಾಡೋದಂದರೆ ತುಂಬ ಖುಷಿ ಆಗುತ್ತೆ, ಯಾಕಂದರೆ ಅದು ನಮ್ಮ ಹಕ್ಕಲ್ವಾ, ಎಲ್ಲಿ ಕೂಡ ಹಾಕ್ಬೋದು. ಸೊ ಒಳಗಡೆ ಇವಾಗ ಹೋಗ್ತಾ ಇದ್ವಿ. ಇನ್ನು ಇಲ್ಲಿ ಮೊಬೈಲ್ ಅಲೌಡ್ ಇರೋದಿಲ್ಲ. ಸೊ ಸ್ವಲ್ಪ ಕ್ಲಿಪ್ಪನ್ನು ತೆಗೆದುಕೊಂಡೆ. ಕೊನೆಗೂ ಒಳಗಡೆ ಹೋಗಿ ವೋಟ್ ಹಾಕಿ ಬಂದಾಯಿತು. ವೋಟ್ ಹಾಕಿ ಬಂದ ಮೇಲೆ ಸೆಲ್ಫಿ ತೆಗೆದುಕೊಳ್ಳೋ ಹುಚ್ಚಲ್ವಾ. ಸೊ ಹಾಗಾಗಿ ನಾವು ಸೆಲ್ಫಿ ತೆಗೆದುಕೊಂಡ್ವಿ. ಇನ್ನು ಅಲ್ಲಿಂದ ಮನೆಗೆ ಬಂದ್ವಿ. ಸೊ ಹಾಗೆ ಅದ್ವಿನ್ಗೆ ನಾಳೆ ಒಂದು ಪ್ರಾಜೆಕ್ಟ್ ಇತ್ತು, ಅದಕ್ಕೆ ಮೆಟೀರಿಯಲ್ ಬೇಕು ಅಂತ ಹೇಳಿದ್ದೆ, ಅದನ್ನು ತೆಗೆದುಕೊಂಡು ವೋಟ್ ಹಾಕಲಿಕ್ಕೆ ಹೋಗೋ ಮುಂಚೆನೇ ನಾನು ಬದನೆಕಾಯಿ ಮಸಾಲ ರೆಸಿಪಿ ಮಾಡಿದ್ದೆ. ಸೊ ಅದನ್ನು ನಿಮಗೆ ಶೇರ್ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇಲ್ಲಿ ನಾನು ಒಂದು ಅರ್ಧ kg ಆಗುವಷ್ಟು ಬ್ರಿಂಜಲ್ ತೆಗೆದುಕೊಂಡಿದ್ದೀನಿ. ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಇದನ್ನು ಕಟ್ ಮಾಡಿದ ತಕ್ಷಣ ನೀರಲ್ಲಿ ಹಾಕಬೇಕು. ಹಾಗೆ ಈ ರೀತಿ ಸೀಳಿದ ನಂತರ ಸೈಡಲ್ಲಿರುವಂತಹ ಆ ಮುಳ್ಳನ್ನು ಕೂಡ ಕ್ಲೀನಾಗಿ ತೆಗೆದುಕೊಳ್ಬೇಕು. ಇದೇ ರೀತಿಯಾಗಿ ನಾನು ಎಲ್ಲವನ್ನು ಕಟ್ ಮಾಡಿ ಇಟ್ಕೊಳ್ತೀನಿ. ಕಟ್ ಮಾಡಬೇಕಾದ್ರೆ ಇದೇ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಅದರಲ್ಲಿ ಹುಳ ಜಾಸ್ತಿ ಇರುತ್ತೆ ಬದನೆಕಾಯಲ್ಲಿ. ಈ ರೀತಿ ಕಟ್ ಮಾಡಿದಾಗ ಹುಳ ಇದೆಯಾ ಇಲ್ವಾ ಅಂತ ನೋಡಲಿಕ್ಕೂ ಕೂಡ ಆಗುತ್ತೆ. ಮತ್ತು ಈ ರೀತಿ ಕಟ್ ಮಾಡೋದ್ರಿಂದನೇ ಈ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಎಲ್ಲವನ್ನು ಕಟ್ ಮಾಡಿದಾಯಿತು. ನೀರಲ್ಲಿ ಹಾಕಿ ಒಂದು 10 ನಿಮಿಷ ಹಾಗೆ ಇಡ್ತೀನಿ. ಅಷ್ಟರಲ್ಲಿ ನಾನು ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರಿಗೆ 5 ರಿಂದ 6 ಹೆಸರು
ಬೆಳ್ಳುಳ್ಳಿ, ಹಾಗೆ ನಾನಿಲ್ಲಿ ಕಡಲೆ ಬೀಜವನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ನಾವು ಹುರಿದು ಸಿಪ್ಪೆಯನ್ನು ಸುಲಿದು ಇಟ್ಕೋಬಹುದು. ನಾನಿಲ್ಲಿ ಸಿಪ್ಪೆ ಸುಲಿದಿರೋದನ್ನೇ ಯೂಸ್ ಮಾಡ್ತಾ ಇದ್ದೀನಿ, ಯಾವಾಗಲೂ ಮಾಡ್ತಾ ಇರ್ತೀವಿ, ಸೊ ಹಾಗಾಗಿ ಸ್ಟಾಕ್ ಇಟ್ಕೊಂಡಿರೋದು. ಹಾಗೆ ನಾನು ಖಾರಕ್ಕೆ ಅಚ್ಚ ಖಾರದ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್. ಖಾರ ಸ್ವಲ್ಪ ಕಡಿಮೆ ಇರುತ್ತೆ, ಸೊ ಹಾಗಾಗಿ ಇಷ್ಟೊಂದು ಬೆಳೆಸಿದ್ದೀನಿ. ಸ್ವಲ್ಪ ಚಿಟಿಕೆ ಅರಶಿನ ಹಾಗೆ ಕೊತ್ತಂಬರಿ ಪೌಡರ್, ಅದನ್ನು ನಾನು 2 ಸ್ಪೂನ್ ಆಗೋಷ್ಟು ತೆಗೆದುಕೊಂಡಿದ್ದೀನಿ. ಸೊ ಹಾಗೆ ಇಲ್ಲಿ ಗರಂ ಮಸಾಲ ಕೂಡ ಅರ್ಧ ಟೇಬಲ್ ಸ್ಪೂನ್ ಆ್ಯಡ್ ಮಾಡಿದ್ದೀನಿ. ಇದೆಲ್ಲ ಆಪ್ಷನಲ್. ಹಾಗೆ ಸ್ವಲ್ಪ ಜೀರಿಗೆ ಕೂಡ ಹಾಕಿದ್ದೀನಿ. ಜೊತೆಗೆ ಉಪ್ಪನ್ನು ಇವಾಗಲೇ ಸೇರಿಸ್ಕೋಬೇಕು. ಉಪ್ಪನ್ನು ಸೇರಿಸಿ ಕೊನೆಗೆ ನಾನಿಲ್ಲಿ ಕಸೂರಿ ಮೇಥಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇವಿಷ್ಟನ್ನು ಹಾಕಿ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಒಂದು 2-3 ಸಲ ಗ್ರೈಂಡ್ ಮಾಡಿದರೆ ಸಾಕಾಗುತ್ತೆ, ತರ್ತರಿಯಾಗಿ ಬರುತ್ತೆ ಈ ರೀತಿಯಾಗಿ. ಸೊ ಇವಾಗ ಮಸಾಲ ರೆಡಿಯಾಗಿದೆ. ನಾನಿಲ್ಲಿ ಕಾಯಿ ತುರಿಯನ್ನು ಆ್ಯಡ್ ಮಾಡ್ತಾ ಇಲ್ಲ, ಕಾಯಿ ಬಳಸದೇ ಮಾಡುವಂತಹ ಈ ಬ್ರಿಂಜಲ್ ಮಸಾಲ. ಸೊ ಇವಾಗ ಆವಾಗಲೇ ಕಟ್ ಮಾಡಿಕೊಂಡಿರುವಂತಹ ಬದನೆಕಾಯಿಯನ್ನು ಒಂದೊಂದೇ ತೆಗೆದು ಇವಾಗ ಮಸಾಲವನ್ನು ಅದಕ್ಕೆ ತುಂಬಿಸಬೇಕು. ನಾನು ಈ ರೀತಿಯಾಗಿ ತುಂಬಿಸ್ತಾ ಇದ್ದೀನಿ. ಒಂದು ಸ್ಪೂನಿನ ಸಹಾಯದಿಂದ ಎಲ್ಲವನ್ನ ಮಸಾಲವನ್ನು ಹಾಕಿ ಒಂದು ಸೈಡಲ್ಲಿ ಇಟ್ಕೊಳ್ತೀನಿ. ಈ ರೀತಿ ಬದನೆಕಾಯಿ ಮಸಾಲ ರೆಡಿ ಮಾಡಿ ಒಮ್ಮೆ ನೀವು ಬದನೆಕಾಯಿ ಮಸಾಲ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಎಲ್ಲದಕ್ಕೂ ನಾನು ಮಸಾಲವನ್ನು ತುಂಬಿದ್ದೇನೆ. ಮಸಾಲವನ್ನೆಲ್ಲ ತುಂಬಿದ ಮೇಲೆ ಈ ರೀತಿ ಪ್ರೆಸ್ ಮಾಡೋದ್ರಿಂದ ಮಸಾಲ ಆ ಕಡೆ ಈ ಕಡೆ ಹೋಗೋದಿಲ್ಲ. ಹಾಗೆ ಇದಿಷ್ಟು ಮಸಾಲ ಉಳಿದಿದೆ. ಇವಾಗ ನಾನು ಯಾವ ರೀತಿಯಾಗಿ ಫ್ರೈ ಮಾಡ್ಕೊಳ್ತೀನಿ ಅಂತ ಹೇಳಿದರೆ, ಮೊದಲಿಗೆ ಒಂದು ಕಡಾಯಿಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಸೊ ಇವಾಗ ನಾನು ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ ಮೊದಲಿಗೆ, ನಂತರ ಬೇಕಾದರೆ ತೆಗೆದುಕೊಳ್ಬೋದು. ಸೊ ಹಾಗೆ ಇವಾಗ ನಾನು ಎಲ್ಲವನ್ನು ಅದರಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಹಾಕ್ತಾ ಇರುವಂತಹ ವಿಡಿಯೋ ಮಿಸ್ ಆಗಿ ಸೊ ಹಾಗೆ ಇದನ್ನು 2 ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೇಯ್ನಾಗಿ ಎಣ್ಣೆಯಲ್ಲಿ ಇದು ಫ್ರೈ ಆಗಬೇಕು. ಎರಡು ಕಡೆ ಸರಿಯಾಗಿ ಫ್ರೈ ಆದಮೇಲೆ ಇವಾಗ ಒಂದು ಬೌಲಲ್ಲಿ ಇದನ್ನು ಎತ್ತಿಡ್ಕೊಳ್ತಾ ಇದ್ದೀನಿ. ಆವಾಗಲೇ ಫ್ರೈ ಮಾಡಬೇಕಾದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೆ. ಸೊ ಹಾಗಾಗಿ ಇವಾಗ ಆ ಎಣ್ಣೆಯನ್ನು ಸ್ವಲ್ಪ ತೆಗೆದಿಟ್ಕೊಳ್ತಾ ಇದ್ದೀನಿ. ಎಣ್ಣೆ ಜಾಸ್ತಿ ಆಗಿದ್ದರೆ ಚೆನ್ನಾಗಿರುತ್ತೆ, ಬಟ್ ಅಷ್ಟೊಂದೇನು ಹೆಲ್ತ್ಗೆ ಒಳ್ಳೆಯದಲ್ಲ. ಸೊ ಹಾಗಾಗಿ ಇವಾಗ ನನಗೆ ಬೇಕಾದಷ್ಟು ಎಣ್ಣೆಯನ್ನು ಹಾಕಿ ಇವಾಗ ಈರುಳ್ಳಿಯನ್ನು ಮೊದಲಿಗೆ ಫ್ರೈ ಮಾಡ್ಕೊಳ್ತೀನಿ. ಸೊ ಜಾಸ್ತಿ ಇಂಗ್ರೀಡಿಯೆಂಟ್ ಏನು ಬೇಡ. ಹಾಗೆ ಖಾರಕ್ಕೆ ನಾನಿಲ್ಲಿ ಒಂದು ಹಸಿಮೆಣಸನ್ನು ಹಾಕ್ಕೊಂಡೆ, ಇದು ತುಂಬಾ ಖಾರ ಇತ್ತು. ಹಾಗೆ ರೆಡ್ ಚಿಲ್ಲಿ ಪೌಡರ್ ಕೂಡ ಕಾಶ್ಮೀರಿ ಹಾಕ್ಕೊಳ್ಳೋದ್ರಿಂದ ಅದು ಖಾರ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಇವಾಗ ಒಂದು ಟೊಮೆಟೊ ಕೂಡ ಸಣ್ಣದಾಗಿ ಹಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಹಾಕಿದ ಮೇಲೆ ಸ್ವಲ್ಪ ಇದು ಚೆನ್ನಾಗಿ ಫ್ರೈ ಆಗಬೇಕು. ಸೊ ಹಾಗಾಗಿ ನಾನಿಲ್ಲಿ ಒಂದು ಬಟ್ಟಲನ್ನು ತೆಗೆದುಕೊಂಡಿದ್ದೀನಿ. ಯಾಕೆ ಅಂತ ನೋಡಿ. ಸೊ ಇವಾಗ ಆ ಬಟ್ಟಲಿಗೆ ನಾನು 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಬದನೆಕಾಯಿ ಕರಿ ಮಾಡಲಿಕ್ಕೆ ನನಗೆ ಎಷ್ಟು ನೀರು ಬೇಕು ಅಷ್ಟನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 1 ಗ್ಲಾಸ್ ಸಾಕಾಗತ್ತೆ. ಸೊ ಅದು ಇದರಲ್ಲೇ ಬಿಸಿ ಆಗ್ತಾ ಬರುತ್ತೆ ನೀರು. ಸೊ ಹಾಗೆ ಈ ಮಸಾಲ ಕೂಡ ಫ್ರೈ ಆಗಿತ್ತು. ಆವಾಗಲೇ ನಾನು ಈ ರೀತಿ ಪೌಡರ್ ರೆಡಿ ಮಾಡ್ಕೊಂಡಿದ್ದೆ, ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಫ್ರೈ ಆಗೋ ತನಕ ಆ ನೀರು ಕೂಡ ಕುದೀತಾ ಬರುತ್ತೆ. ಸೊ ಈ ರೀತಿಯಾಗಿ ಗುಳ್ಳೆ ಗುಳ್ಳೆ ಬಂದಾಗ ಕೆಳಗಡೆ ಕೂಡ ಅದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಸೊ ಹಾಗೆ ಮೇಲ್ಗಡೆ ನೀರು ಕೂಡ ಬಿಸಿಯಾಗಿರುತ್ತೆ. ಡೈರೆಕ್ಟಾಗಿ ಆ ನೀರನ್ನು ನಾನು ಆ ಮಸಾಲಕ್ಕೆ ಹಾಕ್ಕೊಳ್ತೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ಎಷ್ಟು ನೀರು ಹಾಕ್ಬೋದು ಅನ್ನೋದು ಗೊತ್ತಾಗುತ್ತೆ. ಮತ್ತು ಬಿಸಿಯಾಗಿರೋದ್ರಿಂದ ಬದನೆಕಾಯಿ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಸಾಂಬಾರು ಮಾಡಬೇಕಾದ್ರೂ ನಾವು ಸಪ್ಪೆ ನೀರು ಹಾಕಿದಾಗ ಅದು ಮಸಾಲ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ. ಸೊ ಹಾಗೆ ಬಿಸಿ ನೀರನ್ನು ಹಾಕಬೇಕು. ಎಕ್ಸ್ಟ್ರಾ ಕಾಯಿಸಿ ಕೂಡ ಹಾಕ್ಕೋಬೋದು, ಈ ರೀತಿ ಕೂಡ ಮಾಡ್ಕೋಬೋದು. ಸೊ ಮುಚ್ಚಿಟ್ಟು ಒಂದು ಕುದಿ ಬಂದ ನಂತರ ನಾನು ಬದನೆಕಾಯಿಯನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ.
ಬದನೆಕಾಯನ್ನು ಆಲ್ರೆಡಿ ಫ್ರೈ ಮಾಡಿರೋದ್ರಿಂದ ಈಗಲೇ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಇವಾಗ ಮುಚ್ಚಿಟ್ಟು ಒಂದೆರಡು ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ತೀನಿ. ಇನ್ನು ಉಪ್ಪನ್ನು ಕೂಡ ಅಷ್ಟೇ ನಾನು ಮಿಕ್ಸಿ ಜಾರಲ್ಲಿ ಹಾಕಿ ಉಪ್ಪನ್ನು ರುಬ್ಬಿದ್ದೀನಲ್ವ, ಸೊ ಹಾಗಾಗಿ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಬೋದು. ಸೊ ಇದರಲ್ಲಿ ಉಪ್ಪು ಚೆನ್ನಾಗಿ ಹಿಡಿದಿರೋದ್ರಿಂದ ನಾನು ಮತ್ತೆ ಉಪ್ಪನ್ನು ಸೇರಿಸಲಿಲ್ಲ. ಹಾಗೆ ನೀರು ಕೂಡ ಅಷ್ಟೇ ಮತ್ತೆ ಸೇರಿಸಬಾರ್ದು, ನಾವು ಮೊದಲಿಗೆ ಎಷ್ಟನ್ನು ಸೇರಿಸಿರ್ತೀವಿ ಅಷ್ಟೇ ಹಾಕ್ಕೊಳ್ಬೇಕು. ಸೊ ನೋಡಿದ್ರಲ್ಲ, ಈ ರೀತಿಯಾಗಿ ಗ್ರೇವಿ ರೆಡಿ ಆಗುತ್ತೆ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ಮತ್ತು ನಾನು ಸಂಜೆ ಕ್ಲೀನಿಂಗ್ ಜೊತೆ ಈ ವ್ಲಾಗನ್ನು ಎಂಡ್ ಮಾಡ್ತೀನಿ. ಸಂಜೆ ಊಟ ಎಲ್ಲ ಆಯಿತು, ನಾನಿವಾಗ ಕ್ಲೀನಿಂಗ್ ಮಾಡಲಿಕ್ಕೆ ಬಂದೆ. ಸೊ ನಾನು ಗ್ಯಾಸನ್ನು ಅಥವಾ ಮತ್ತು ಕಿಚನ್ ಟಾಪನ್ನು ಎಲ್ಲವನ್ನು ರಾತ್ರಿ ಕ್ಲೀನ್ ಮಾಡಿಟ್ಟೆ ಮಲಗ್ತೀನಿ. ಆವಾಗ ಬೆಳಿಗ್ಗೆ ನಾವು ಎದ್ದೇಳುವಾಗ ತುಂಬಾ ಪಾಸಿಟಿವ್ ವೈಬ್ ಬರುತ್ತೆ. ಸೊ ಹಾಗಾಗಿ ಇನ್ನು ಗೃಹಿಣಿಯರಿಗೆ ಈ ಕ್ಲೀನಿಂಗ್ ಮಾಡೋದಿರ್ಬೋದು, ಕಿಚನಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಟಿಪ್ಸ್ಗಳು ಬೇಕಾಗುತ್ತೆ ಒಂದು ಐಡಿಯಾ ಬರಲಿಕ್ಕೋಸ್ಕರ. ಸೊ ಹಾಗೆ ನಾನು ಕೂಡ ನಿಮ್ಮ ಜೊತೆ ಕೆಲವೊಂದು ಟಿಪ್ಸನ್ನು ಶೇರ್ ಮಾಡೋಣ ಅಂತ ಇದ್ದೀನಿ. ನಿಮಗೆ ಇಷ್ಟವಾದ ಕಮೆಂಟ್ ಮಾಡಿ, ಮುಂದೆ ಬರುವ ವಿಡಿಯೋಗಳಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ಹಾಗೆ ಇವಾಗ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಕೊನೆಗೆ ನಾನು ಮತ್ತೆ ಬಟ್ಟೆಯನ್ನು ವಾಶ್ ಮಾಡಿಕೊಂಡು ಒಮ್ಮೆ ಒರೆಸ್ಕೊಳ್ತೀನಿ. ಸೊ ಒಮ್ಮೆ ಎಲ್ಲವನ್ನು ಕ್ಲೀನ್ ಮಾಡಿದಾಗ ತುಂಬಾ ಖುಷಿ ಅನಿಸುತ್ತೆ. ಇನ್ನು ಹೊರಗಡೆ ಹೋಗಲಿ ಏನೇ ಆಗಲಿ ರಾತ್ರಿ ನಾನು ಕ್ಲೀನ್ ಮಾಡಿನೇ ಮಲಗ್ತೀನಿ. ಯಾಕಂದರೆ ರಾತ್ರಿ ಕ್ಲೀನ್ ಮಾಡಿಲ್ಲ ಅಂತಾದರೆ ಬೆಳಿಗ್ಗೆ ಮತ್ತೆ ನನಗೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮಲಗಲಿಕ್ಕೆ ತುಂಬಾ ಇರಿಟೇಷನ್ ಆಗಿಬಿಡುತ್ತೆ. ಬೆಳಿಗ್ಗಿನ ಟೈಮ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಪಾತ್ರೆನೇ ತೊಳಿತಾ ಕೂತ್ಕೊಂಡ್ರೆ ಆ ದಿನ ಹೋಗಿರೋದೇ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನಾನು ಕಿಚನನ್ನು ಒಮ್ಮೆ ಕ್ಲೀನ್ ಮಾಡಿನೇ ಮಲಗೋದು. ಪಾತ್ರೆಗಳ ರಾಶಿನೇ ಬಿದ್ದಿರುತ್ತೆ, ಯಾಕಂದರೆ ನಮ್ಮ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಊಟ ಮಾಡ್ತೀವಿ. ಇನ್ನು ಊಟ ಕೂಡ ಅಷ್ಟೇ, ಪರೋಟ, ಚಪಾತಿ ಜೊತೆಗೆ ಪಲ್ಯ, ಸಾಂಬಾರು ಅಂತ ಹೇಳಿ ತುಂಬ ಪಾತ್ರೆಗಳನ್ನು ಯೂಸ್ ಮಾಡಿರ್ತೀವಿ. ಸೊ ಹಾಗಾಗಿ ಅವೆಲ್ಲವನ್ನು ಒಮ್ಮೆ ವಾಶ್ ಮಾಡಿಕೊಂಡು ಆಗಿಂದಾಗೆ ನಾನು ಒಂದು ಕಾಟನ್ ಬಟ್ಟೆಯಿಂದ ವೈಪ್ ಮಾಡಿಬಿಟ್ಟು ನಾನು ಅದನ್ನು ಆರ್ಗನೈಸ್ ಮಾಡ್ಕೋತೀನಿ. ಈ ರೀತಿ ಮಾಡೋದ್ರಿಂದ ಬೆಳಿಗ್ಗೆ ಪಾತ್ರೆಗಳ ರಾಶಿ ನೋಡಿದ್ರೇ ಟೆನ್ಷನ್ ಆಗಿಬಿಡುತ್ತೆ. ಇಷ್ಟೊಂದು ಪಾತ್ರೆ ಇದೆ, ಅದನ್ನೆಲ್ಲ ಜೋಡಿಸ್ಕೋಬೇಕು, ಆ ರೀತಿ ಎಲ್ಲ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಈ ರೀತಿ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗಿಬಿಡುತ್ತೆ. ಸೊ ಮೊದಲೆಲ್ಲ ನಾನು ಹಾಗೆ ಇಟ್ಟು ಬೆಳಿಗ್ಗೆ ನಾನು ಅದನ್ನು ಜೋಡಿಸ್ಕೊಳ್ತಾ ಇದ್ದೀನಿ. ಇವಾಗ ಈ ರೂಟೀನ್ನ ಸ್ಟಾರ್ಟ್ ಮಾಡ್ಕೋತೀನಿ. ದಿನದಿಂದ ದಿನ ಹೊಸದೊಂದು ಕಲಿಯೋಕ್ಕೆ ತುಂಬ ಇರುತ್ತೆ. ಮೊದಲು ನಾನು ಕಿಚನ್ ಟಬ್ಬನ್ನು ಇಟ್ಟು ಪಾತ್ರೆಗಳನ್ನು ಆ ಟಬ್ಗೆ ಹಾಕಿಬಿಟ್ಟು ಬೆಳಿಗ್ಗೆ ನಾನು ನೀಟಾಗಿ ಅದನ್ನು ಕ್ಲೀನ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಅದು ಕೂಡ ಏನು ಚೇಂಜಸ್ ಇರೋದಿಲ್ಲ. ಆ ಟಬ್ಬಲ್ಲಿ ಇಟ್ಟಾಗ ಜಾಗ ಮೊದಲೇ ಕಡಿಮೆ ಇತ್ತು ಕಿಚನಲ್ಲಿ, ಇನ್ನು ಜಾಸ್ತಿಯಾಗಿ ಮೆಸ್ಸಿಯಾಗಿ ಕಾಣಿಸ್ತಾ ಇತ್ತು. ಸೊ ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ತಾ ಇಲ್ಲ. ಇವಾಗ ಚಿಕ್ಕ ಚಿಕ್ಕ ಈ ಸ್ಪೂನ್ಗಳಿರ್ಬೋದು ಅದನ್ನೆಲ್ಲ ಈ ರೀತಿ ಚಿಕ್ಕದೊಂದು ಟಬ್ಬನ್ನು ತೆಗೆದುಕೊಂಡು ಅದಕ್ಕೆ ಹಾಕಿ ಇಟ್ಕೋತೀನಿ. ಸೊ ನಂತರ ಇದನ್ನು ಈ ರೀತಿಯಾಗಿ ವೈಪ್ ಮಾಡಿಬಿಟ್ಟು ರಾತ್ರಿನೇ ಇದನ್ನು ಆರ್ಗನೈಸ್ ಮಾಡಿ ಇಟ್ಕೋತೀನಿ. ಇನ್ನು ಕಿಚನ್ ಟಾಪ್ ಆದಷ್ಟು ನಾವು ನೀಟಾಗಿ ಖಾಲಿ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲ ಅಂತಾದರೆ ನೀಟಾಗಿ ಆರ್ಗನೈಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಕೊನೆಗೆ ನಾನು ಬಟ್ಟೆಗಳನ್ನು ಈ ರೀತಿಯಾಗಿ ವಾಶ್ ಮಾಡ್ಕೋತೀನಿ. ಸ್ವಲ್ಪ ವಿಮ್ ಲಿಕ್ವಿಡನ್ನು ಯೂಸ್ ಮಾಡಿ ಚೆನ್ನಾಗಿ ಇದನ್ನು ಕುಕ್ಕಿ ವಾಶ್ ಮಾಡ್ಕೊತಿದ್ದೀನಿ. ನಾನು ಮೊದಲೇನು ಮಾಡ್ತಿದ್ದೆ, ಬಿಸಿ ನೀರನ್ನು ಕಾಯಿಸಿ ಅದಕ್ಕೆ ಸ್ವಲ್ಪ ಸರ್ಫ್ ಎಕ್ಸೆಲ್ ಏನಾದರೂ ಹಾಕಿಬಿಟ್ಟು ನೆನೆಸಿಟ್ಟು ಆಮೇಲೆ ಮಾಡ್ಕೋತಾ ಇದ್ದೀನಿ. ಇವಾಗ ಅಷ್ಟೆಲ್ಲ ಟೈಮ್ ಸಿಗೋದಿಲ್ಲ. ಅದ್ರ ಜೊತೆಗೆ ನಾನು ಡೈಲಿ ಈ ರೀತಿ ವಾಶ್ ಮಾಡ್ತೀನಿ, ಅವಾಗವಾಗ ವಾಶ್ ಮಾಡ್ತಾನೆ ಇರ್ತೀನಿ. ಸೊ ಹಾಗಾಗಿ ಅದು ಅಷ್ಟೊಂದೇನು ಕೊಳೆ ಕೂಡ ಇರೋದಿಲ್ಲ. ಹಾಗಾಗಿ ಈ ರೀತಿಯಾಗಿ ಮಾಡ್ಕೋತೀನಿ. ಇನ್ನು ನಾನು ಕಿಚನಲ್ಲಿ 3 ಬಟ್ಟೆ ಮಾತ್ರ ಯೂಸ್ ಮಾಡ್ಕೊಳ್ತೀನಿ. ಒಂದು ಪಾತ್ರೆಗಳನ್ನು ವಾಶ್ ಮಾಡಲಿಕ್ಕೆ, ಪಾತ್ರೆಗಳನ್ನು ಒರೆಸಿ ಇಡಲಿಕ್ಕೆ, ಇನ್ನೊಂದು ಕಿಚನ್ ಟಾಪನ್ನು ಕ್ಲೀನ್ ಮಾಡಲಿಕ್ಕೆ, ಮತ್ತೊಂದು ಕೈಯನ್ನು ಒರೆಸ್ಕೊಳ್ಳಿಕ್ಕೆ, ಜೊತೆಗೆ ಈ ಗ್ಲಾಸನ್ನೆಲ್ಲ ಒರೆಸ್ಕೊಳ್ಳಿಕ್ಕೆ. ಈ 3 ಬಟ್ಟೆಗಳನ್ನು ಮಾತ್ರ ಯೂಸ್ ಮಾಡ್ತೀನಿ. ಬಟ್ಟೆಗಳು ಜಾಸ್ತಿ ಯೂಸ್ ಮಾಡಿದಾಗ ಮತ್ತೆ ನಾವು ಯಾವ ಬಟ್ಟೆಯನ್ನು ಯೂಸ್ ಮಾಡಿದ್ದೀವಿ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಈ ರೀತಿಯಾಗಿ 3 ಬಟ್ಟೆಗಳನ್ನು ಯೂಸ್ ಮಾಡಿ ರಾತ್ರಿ ಆ 3 ಕೂಡ ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ರೆ ಬೆಳಿಗ್ಗೆ ಅದು ಡ್ರೈ ಆಗಿಬಿಡುತ್ತೆ. ಮತ್ತು ನಾವು ದಿನವಿಡೀ ಆ ಬಟ್ಟೆಗಳನ್ನು ಯೂಸ್ ಮಾಡ್ಕೋಬೋದು. ಸೊ
ಸೊ ಫೈನಲಿ ಕ್ಲೀನಿಂಗ್ ಎಲ್ಲ ಆಯಿತು, ಕಿಚನ್ ಟಾಪ್ ಕ್ಲೀನ್ ಮಾಡಿದ್ದಾಯಿತು, ಪಾತ್ರೆಗಳನ್ನು ಕ್ಲೀನ್ ಮಾಡಿದ್ದಾಯಿತು. ಇನ್ನು ಇವತ್ತಿನ ವಿಡಿಯೋ ಕೂಡ ಸ್ವಲ್ಪ ಲಾಂಗ್ ಆಯಿತು. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲೈಕ್ ಮಾಡೋದ್ರಿಂದ ಇನ್ನಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಮೋಟಿವೇಟ್ ಸಿಗುತ್ತೆ, ಕಮೆಂಟ್ ಮಾಡೋದ್ರಿಂದ ಇನ್ನೂ ಜಾಸ್ತಿ ಮೋಟಿವೇಟ್ ಸಿಗುತ್ತೆ. ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳಿನ ಬ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.